ಇನ್ನು ಭಾರೀ ಮೇಘ ಸ್ಫೋಟದಿಂದ ಚಾರ್ಧಾಮ್ ಯಾತ್ರೆ ಸ್ಥಗಿತವಾಗಿದೆ. ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ ಮತ್ತು ಬದ್ರಿನಾಥ ಯಾತ್ರೆ ಸ್ಥಗಿತವಾಗಿದೆ. ಭಾರೀ ಮಳೆಯಿಂದಾಗಿ ಯಮುನಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಕಂಡು ಬಂದಿದೆ. ರುದ್ರಪ್ರಯಾಗ್ ಜಿಲ್ಲೆಯ ಸೋನ್ ಪ್ರಯಾಗ್ ಮತ್ತು ಮುಂಕಟಿಯ ರಸ್ತೆ ಕೂಡ ಬಂದ್ ಆಗಿದೆ ಅನ್ನೋ ಮಾಹಿತಿ. ಸೊ ಕೇದಾರನಾಥಕ್ಕೆ ಪ್ರಯಾಣಿಸುವ ಯಾತ್ರಾರ್ಥಿಗಳಿಗೆ ಮಾರ್ಗವನ್ನು ಬಂದ್ ಮಾಡಿದ್ದಾರೆ. ಅಂದರೆ ಚಾರ್ಧಾಮ್ ಯಾತ್ರೆ ಕಂಪ್ಲೀಟ್ ಸ್ಟಾಪ್. ನೀವು 4 ಧಾಮಗಳಿಗೂ ಹೋಗೋಕ್ಕಾಗಲ್ಲ. ಗಂಗೆಯ ಉಗಮ ಆಗ್ತಕ್ಕಂಥ ಗಂಗೋತ್ರಿ, ಯಮುನೆಯ ಉಗಮ ಆಗ್ತಕ್ಕಂಥ ಯಮುನೋತ್ರಿ ಮತ್ತು ಕೇದಾರನಾಥ, ಬದ್ರಿನಾಥ ಎಲ್ಲೂ ಕೂಡ ಅಂದರೆ ಒಂದು ಟ್ರಿಪ್ ಅಂದರೆ ನಿಮಗೆ ಚಾರ್ಧಾಮ್ ಯಾತ್ರೆ ಅಂದರೆ 4 ಕವರ್ ಆಗುತ್ತೆ. ನಿಮ್ಗೆ ಒಂದು ಕಡೆ ಹೋಗೋಕ್ಕಾಗಲ್ಲ ಅಂದರೆ ಬೇರೆ ಕಡೆನೂ ಇಲ್ಲ. ರಾತ್ರಿ 2 ಗಂಟೆ ಸುಮಾರಿಗೆ ಭಾರೀ ಮಳೆಯಾಗಿದೆ, ಮೇಘಸ್ಫೋಟ ಆಗಿದೆ. ಆಗ ಕಾಣೆಯಾಗಿದ್ದಾರೆ ಕಾರ್ಮಿಕರು. ಅವ್ರನ್ನ ಹುಡುಕೋದಕ್ಕೆ ರಕ್ಷಣಾ ಕಾರ್ಯಾಚರಣೆ ಈಗಲೂ ಕೂಡ ನಡೀತಾ ಇದೆ. ಸಾಕಷ್ಟು ಹೆದ್ದಾರಿಗಳೇ ಮುಚ್ಚೋಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಇಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಹೆದ್ದಾರಿಗಳೇ ಮುಚ್ಚೋಗಿದೆ. ಶನಿವಾರದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅಂದರೆ ನಿನ್ನೆ ಬೆಳಗ್ಗೆನೇ ಹೆಚ್ಚು ಕಡಿಮೆ ಮಳೆ ಶುರುವಾಯಿತು. ರುದ್ರಪ್ರಯಾಗ್ ಜಿಲ್ಲೆಯ ಸೋನ್ ಪ್ರಯಾಗ್ ಮತ್ತು ಮುಂಕಟಿಯ ರಸ್ತೆಯಲ್ಲಿ ಸಂಚಾರ ನಿರ್ಬಂಧ. ಹಾಗಾಗಿ ಕೇದಾರನಾಥಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಪ್ರಯಾಣಿಕರು ಹೋಗಿದ್ದಾರೆ. ಅಲ್ಲಲ್ಲಿ ಸ್ಟ್ರಕ್ ಆಗಿರ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಏಕಾಏಕಿ ಮೇಘಸ್ಫೋಟದಿಂದ ಉತ್ತರಾಖಂಡದಲ್ಲಿ ಉತ್ತರಕಾಶಿಯ ಬಳಿ ಏನೆಲ್ಲ ಅನಾಹುತಗಳಾಗಿದೆ, ಏನಿದೆ ಈ ಕ್ಷಣದ ಅಪ್ಡೇಟ್ಸ್? ಅರವಿಂದ್, ನೋಡಿ, ಮೊನ್ನೆ ಅಷ್ಟೇ ನಾವು ಹಿಮಾಚಲ್ ಪ್ರದೇಶದಲ್ಲಿ ಗಮನಿಸಿದ್ವಿ. ಸುಮಾರು 5 ಕಡೆಗೆ ಮೇಘ ಸ್ಫೋಟ ಆಗಿ ಸಾಕಷ್ಟು ಸಾವು ನೋವುಗಳಾಗಿತ್ತು. 7 ಮಂದಿ ಸಾವನ್ನಪ್ಪಿದ್ರು, 20ಕ್ಕಿಂತ ಹೆಚ್ಚು ಜನರು ನಾಪತ್ತೆಯಾಗಿದ್ರು. ಅದೇ ರೀತಿಯಾದಂತಹ ಸನ್ನಿವೇಶಗಳಿಗೆ ಸದ್ಯಕ್ಕೆ ಉತ್ತರಾಖಂಡಲ್ಲೂ ಕೂಡ ಕಾಣಿಸ್ತಿಕ್ತಾ ಇದೆ. ಉತ್ತರಾಖಂಡಲ್ಲಿ ಮೇಘ ಸ್ಫೋಟ ಸಂಭವಿಸಿದೆ, ಮತ್ತೆ ಇದರಿಂದಾಗಿ ಹಠಾತ್ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹೀಗಾಗಿ ಈ ಒಂದು ನದಿ ಭಾಗದಲ್ಲಿ ಇದ್ದಂತಹ 9 ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಮತ್ತೆ ಸಾಕಷ್ಟು ವಾಹನಗಳು ಕೂಡ ಕೊಚ್ಕೊಂಡು ಹೋಗಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಆಗುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹೀಗಾಗಿ ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿರುವಂತದ್ದು. NDRF ಮತ್ತೆ SDRF ಜಂಟಿ ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಚಾರ್ಧಾಮ್ ಯಾತ್ರೆಯನ್ನು ಕೂಡ ಸ್ಥಗಿತ ಮಾಡಿರುವಂತದ್ದು. ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ್ ಮತ್ತೆ ಬದ್ರಿನಾಥ್ಗೆ ಹೋಗ್ಬೇಕಾದಂತಹ ಮಾರ್ಗಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿತದಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು. ಇದರಿಂದ ಏನು ಭಕ್ತಾದಿಗಳು ಓಡಾಡ್ತಿರ್ತಾರೆ, ಸಂಚಾರ ಮಾಡ್ತಾರೆ, ಅವರಿಗೆ ಅನಾನುಕೂಲಗಳಾಗ್ಬೋದು. ಕೆಲವೊಮ್ಮೆ ವಾಹನಗಳ ಮೇಲೆ ಗುಡ್ಡ ಕುಸಿತ ಆಗುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಹೀಗಾಗಿ ಮುನ್ನೆಚ್ಚರಿಕೆಯ ಭಾಗವಾಗಿ ಈಗ ಯಾವುದೇ ಚಾರ್ಧಾಮ್ ಯಾತ್ರಿಕರನ್ನು ಕೂಡ ಬಿಡ್ತಾ ಇಲ್ಲ. ಬೇರೆ ಬೇರೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಉಳ್ಕೊಳ್ಳಿಕ್ಕೆ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನ ಮಾಡಿಕೊಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಮುಂದಿನ ಹಂತದಲ್ಲಿ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಹವಾಮಾನ ಇಲಾಖೆ ಕೂಡ ಈಗ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸ್ವಲ್ಪ ಆ ಕಡೆ ಓಡಾಡ್ತಕ್ಕಂಥವ್ರು, ಪ್ರವಾಸ ಕೈಗೊಳ್ತಕ್ಕಂಥವ್ರು ಬಿ ಕೇರ್ಫುಲ್. ಯಾಕೆಂದರೆ ಇನ್ನು ಮುಂದಕ್ಕೆ ಅಲ್ಲಿ ಯದ್ವಾ ತದ್ವಾ ಮಳೆ ಆಗುತ್ತೆ. ಈ ಥರದ ಮೇಘಸ್ಫೋಟಗಳು ಇನ್ನಷ್ಟಾಗುತ್ತೆ. ಹುಷಾರಾಗಿ.